235ನೇ ಶ್ಲೋಕ, ಅದರ 2ನೇ ಭಾಗ. ಸೃಷ್ಟಂ ಸ್ವಶಕ್ತಿದಮನು ಪ್ರವಿಶ್ಯ ಚತುರ್ವಿಧಂ ಪುರಮಾತ್ಮಾಂಶಕೇನ ತಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿ ಕೈರ್ಮಧುಸಾರಗಮ್ಯತಃ. ಭಗವಂತ 4 ರೀತಿಯಾಗಿರುವಂತ ದೇಹಗಳನ್ನ ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ 4 ಪ್ರಕಾರದ ಈ ದೇಹಗಳನ್ನು ನಿರ್ಮಾಣ ಮಾಡಿ ನಿಯಾಮಕನಾಗಿ ಆ ದೇಹದ ಒಳಗಡೆ ಪ್ರವೇಶವನ್ನ ಮಾಡ್ತಾನೆ. ಮತ್ತು ಈ ನಮ್ಮ ದೇಹದ ಒಳಗೆ ಇದ್ದವನಾಗಿ ಎಲ್ಲಾ ರೀತಿಯಾಗಿರುವಂತ ಸಾರಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದನ್ನ ಈ ಶ್ಲೋಕ ಹೇಳಿತ್ತು. ಇದು ರುದ್ರಗೀತೆ ಅಂತ ಚತುರ್ಥಾಧ್ಯಾಯದಲ್ಲಿ ಬರುವಂತಹ ರುದ್ರದೇವರ ಉಪದೇಶ. ರುದ್ರಗೀತೆ ಎಂಬುದಾಗಿ ಪ್ರಸಿದ್ಧವಾಗಿರುವಂತಹ ಅನೇಕ ಅಧ್ಯಾತ್ಮ ವಿಚಾರಗಳು ಮತ್ತು ಭಗವಂತನ ಮಹತ್ವವನ್ನ ಜಗತ್ತಿಗೆ ರುದ್ರದೇವರು ತೋರಿಸಿಕೊಡ್ತಕ್ಕಂಥ ವಿಚಾರ ಇಲ್ಲಿ ಬಂದಿರುವಂತದ್ದು. ಹೀಗೆ ಭಗವಂತ ಅಂದ್ರೆ ಸಕಲ ಜೀವಿಗಳ ನಿಯಾಮಕ, ಸಕಲ ದೇವತೆಗಳ, ಸಕಲ ಜೀವಿಗಳ ಅಂತರ್ಯಾಮಿ ಅನ್ನೋದನ್ನ ರುದ್ರದೇವರು ಪ್ರಾಚೇತಸರಿಗೆ ಹೇಳತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಬಂದಿರತಕ್ಕಂಥ ಒಂದು ಮಾತು. ವ್ಯಾಖ್ಯಾನ ಓದಬೇಕಿತ್ತಿದ್ರದ್ದು. ನಾನು ಭಗವತಃ ಅಸ್ಮಿನ್ ಶರೀರೆ ಸ್ಥಿತಸ್ಯ ಇಂದ್ರಿಯಾಣಿ ಅಧಿಷ್ಠಾಯ ಭೋಗ ಮಾರ್ಗ ಗಮನೆ ಸಮಭೂಮಿಯರಿವ ವಿಷಯ ಭೂಮಿಯರಪಿ ಪ್ರಾಪ್ತ್ಯ ಸ್ಖಲನಮಪಿ ಪ್ರಸಜ್ಜೇತ. ಪ್ರಶ್ನೆ, ಈಗ ಭಗವಂತ ಈ ದೇಹದ ಅಲ್ಲಿ ಹಿಂದೆ ಬಂತು, ಭೂತೇರ್ ಮಹದ್ಭಿರ್ಯ ಇಮಾ ಪುರೋ ವಿಭು ನಿರ್ಮಾಯ ಶೇತೆ ಯದಮೂಷ ಪುರುಷ ಅಂತ ಬಂತು. ಈ ಪಂಚಭೂತಗಳಿಂದಾಗಿ ದೇಹವನ್ನು ನಿರ್ಮಾಣ ಮಾಡ್ತಾನೆ ಮತ್ತು ನಿಯಾಮಕತ್ವೇನ ಒಳಗಡೆ ಭಗವಂತ ಇರ್ತಾನೆ ಅನ್ನೋ ವಿಚಾರ ಬಂತು. ದೇಹವನ್ನು ಸೃಷ್ಟಿ ಮಾಡುವುದಲ್ಲದೆ ದೇಹದ ಒಳಗಡೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತ. ಆದರೆ ಭಗವತಃ ಅಸ್ಮಿನ್ ಶರೀರೇ ಸ್ಥಿತಸ್ಯ, ಈ ದೇಹದ ಒಳಗಡೆ ಇರತಕ್ಕಂತ ಇಂದ್ರಿಯಾಣಿ ಅಧಿಷ್ಠಾಯ, ಈ ಇಂದ್ರಿಯಗಳ ಒಳಗೆ ಭಗವಂತ ಇದ್ದಾನೆ ಮತ್ತು ಇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತಾದ್ರೆ ಭೋಗ ಮಾರ್ಗ ಗಮನೆ ಸತಿ. ಅಲ್ಲಿ ಭೋಗವೆಂಬ ಮಾರ್ಗ, ಹೇಗೆ ಒಂದು ನದಿ ಹರ್ಕೊಂಡು ಹೋಗ್ತಾ ಇರತ್ತೆ, ಅದು ನೇರವಾದ ದಾರಿಯಲ್ಲೂ ಹೋಗುತ್ತೆ, ಹೊಂಡ ಗುಂಡಿಗಳಲ್ಲೂ ಬೀಳತ್ತೆ, ಅಂತೂ ಉಬ್ಬು ತಗ್ಗುಗಳಲ್ಲಿ ನದಿ ಸಿಕ್ಕಾಕೊಳ್ಳತ್ತೆ. ಅದೇ ತರ ಭಗವಂತ ಈ ಇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ ಅವಾಗ ಏನಾಗತ್ತೆ, ಸಮಭೂಮಿಯರಿವ ಭೋಗ ಮಾರ್ಗ ಗಮನೆ ಅಂದ್ರೆ ಭೋಗ, ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನ ಸ್ವೀಕಾರ ಮಾಡೋದು ಅಂತ ನಾವೇನಾದ್ರೂ ಒಪ್ಪುಬಿಟ್ರೆ, ಸಮಭೂಮಿಯರಿವ ವಿಶ್ವಭೂಮಿಯರಪಿ ಪ್ರಾಪ್ತ್ಯ, ಒಂದು ನದಿ ಹರಿಬೇಕಾದ್ರೆ ಸಮಭೂಮಿಯು ಸಿಗತ್ತೆ, ಸಮತಟ್ಟಾಗಿಲ್ಲದ ಹೊಂಡ ಗುಂಡಿಗಳ ಭೂಮಿಯು ಕೂಡ ಸಿಗತ್ತೆ. ಹಾಗೆ ಭಗವಂತನಿಗೂ ಕೂಡ ಈ ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನ ಸ್ವೀಕಾರ ಮಾಡ್ತಾನೆ ಭಗವಂತ ಅಂತಾದ್ರೆ, ಅಥವಾ ನಾವು ಕೊಡುವಂತ ಪದಾರ್ಥಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತಾದ್ರೆ ವಿಷಭೂಮಿಯರಪಿ ಪ್ರಾಪ್ತ್ಯ ಸ್ಖಲನಮಪಿ ಪ್ರಸಜ್ಜೇತ. ಸ್ಖಲನ ಅಂದ್ರೆ ಏನು? ಎಡವಿ ಬೀಳುವಿಕೆ ಅಂತ ಅರ್ಥ. ಆ ಎಡವಿ ಬೀಳುವಿಕೆ ಕೂಡ ಭಗವಂತನಿಗೆ ಬಂದ್ಬಿಡ್ಬೇಕಾಗತ್ತೆ. ಭಗವಂತ ಎಡವಿ ಬಿಡ್ಬೇಕಾಗಿತ್ತಲ್ವಾ ಅಂತ ಪ್ರಶ್ನೆಯಲ್ಲಿ. ಸ್ಖಲನಮಪಿ ಪ್ರಾಪ್ತ್ಯ, ಭಗವಂತನು ನಮ್ಮಂತೆ ಏನೋ ಒಂದು ಮುಗ್ಗರಿಸಿ ಬಿಡಬೇಕಾಗಿತ್ತು ಅಂತ ಪ್ರಶ್ನೆ ಬಂದ್ರೆ ಇತ್ಯತಃ ಸೃಷ್ಟಮಿತಿ ಜರಾಯುಜಾದಿವೇದೇನ ಚತುರ್ವಿಧಂ. ಅಲ್ಲಿ ಬಂದಿರುವಂತ ಶ್ಲೋಕದಲ್ಲಿ ಸೃಷ್ಟಂ ಸ್ವಶಕ್ತಿಯದ ಮನುಪ್ರವಿಶ್ಯ ಚತುರ್ವಿಧಂ ಅಂತವಿದೆ. 4 ರೀತಿಯಾದ ದೇಹಗಳನ್ನು ಸೃಷ್ಟಿ ಮಾಡಿ. ಯಾವ್ದಾದ್ 4 ರೀತಿಯಾದ ದೇಹ ಅಂದ್ರೆ ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ. ಜರಾಯುಜ ಅಂದ್ರೆ ಗರ್ಭದ ಮೂಲಕವಾಗಿ, ಜರಾಯು ಅಂದ್ರೆ ಗರ್ಭಚೀಲ, ಗರ್ಭಚೀಲದಲ್ಲಿದ್ದು ಹುಟ್ಟುವಂಥದ್ದೆಲ್ಲವೂ ಕೂಡ ಜರಾಯುಜ. ಅಂಡಜ ಮೊಟ್ಟೆಯ ಮೂಲಕವಾಗಿ ಜಗತ್ತಿಗೆ ಬರುವಂತದ್ದೆಲ್ಲ ಅಂಡಜ. ಉದ್ಭಿಜ ಭೂಮಿಯನ್ನ ಸೀಳಿಕೊಂಡು ಬರುವಂತಹ ಬೀಜಗಳು, ಮಾವಿನ ಗೊರಟು ಇತ್ಯಾದಿ ದವಸ ಧಾನ್ಯಗಳು ಕೂಡ ಉದ್ಭಿಜಗಳು. ಸ್ವೇದಜ ಮಲಿನವಾದ ನೀರಿನಿಂದ ಹುಟ್ಟುವಂಥದ್ದೆಲ್ಲ ಕೂಡ ಸ್ವೇದಜ. ಹೀಗೆ 4 ರೀತಿಯಾಗಿರತಕ್ಕಂತಹ ಶರೀರಗಳನ್ನು ಸೃಷ್ಟಿ ಮಾಡೋದು ಅಂದ್ರೆ ಹೇಗೆ? ಸ್ವಶಕ್ತಿಯ ಅಂದ್ರೆ ಸ್ವಾಧೀನವಾದ ಶಕ್ತಿ, ತನ್ನ ಅಧೀನದಲ್ಲಿ ಇರುವಂತಹ ಪ್ರಕೃತಿಯಿಂದಾಗಿ. ಮತ್ತೊಂದು ಸ್ವಶಕ್ತಿಯ ತನ್ನ ಸಾಮರ್ಥ್ಯದಿಂದಾಗಿ, ಅಂದ್ರೆ ಮತ್ತೊಬ್ಬರ ಸಹಕಾರದಿಂದ ಭಗವಂತ ಸೃಷ್ಟಿ ಮಾಡಬೇಕಾದ ಅಗತ್ಯ ಇಲ್ಲ. ಅವನು ತನ್ನ ಸಾಮರ್ಥ್ಯದಿಂದಲೇ ಸೃಷ್ಟಿಯನ್ನ ಮಾಡ್ತಾನೆ. ಸ್ವಶಕ್ತಿಯ ಸೃಷ್ಟಂ ಇದಂ ಪುರಂ, ಈ ಒಂದು ದೇಹ, ನಮ್ಮೆಲ್ಲರ ದೇಹ ಸೃಷ್ಟಿಸಲ್ಪಟ್ಟಿದೆ, ಸೃಷ್ಟವಾಗಿದೆ. ಆತ್ಮಾಂಶಕೇನ ಸ್ವರೂಪ ಸಮೂಹೇನ,
ಮತ್ತು ಭಗವಂತ ಏನ್ ಮಾಡ್ತಾನೆ, ಆತ್ಮಾಂಶಕೇನ ಪುರಂ ಪ್ರವಿಶ್ಯ, ತನ್ನ ಅಂಶದ ಮೂಲಕವಾಗಿ, ತನ್ನ ಅಂಶ ಅಂದ್ರೇನು, ತನ್ನ ಸ್ವರೂಪ, ತನ್ನ ಸ್ವರೂಪ ತನ್ನ ಸ್ವರೂಪ ಸಮುದಾಯದ ಮೂಲಕವಾಗಿ. ಯಾಕಂದ್ರೆ ಭಗವಂತನಿಗೆ ಒಂದಲ್ಲ, ಅನೇಕ ಸ್ವರೂಪಗಳು, ಅನಂತ ಸ್ವರೂಪಗಳು, ಅಂತಹ ಸ್ವರೂಪಗಳ ಸಮುದಾಯದ ಮೂಲಕವಾಗಿ ಈ ದೇಹವನ್ನು ಪ್ರವೇಶ ಮಾಡುವುದು. ಅಲ್ಲೂ ಅಷ್ಟೇ, ಸ್ವಶಕ್ತಿಯ ಪ್ರವಿಶ್ಯ ಅತ್ರೈವ ಅಂದ್ರೇನು, ಇದೇ ದೇಹದಲ್ಲಿ ಭಗವಂತ ತನ್ನ ಸಾಮರ್ಥ್ಯದ ಮೂಲಕವಾಗಿ ಪ್ರವೇಶವನ್ನ ಮಾಡ್ತಾನೆ. ಹೀಗೆ ಸಂತಂ ವಸಂತಂ, ಈ ರೀತಿಯಲ್ಲಿ ಇರುವಂತಹ, ಸಂತಂ ಅಂದ್ರೆ ವಸಂತಂ, ವಾಸವಾಗಿರುವಂತಹ ಭಗವಂತನನ್ನು ವಿದು ತಿಳಿಯುತ್ತಾರೆ. ಏನ್ ತಿಳಿಯುತ್ತಾರೆ? ಭಗವಂತನನ್ನ ಸಾರಘ ಎಂಬುದ ತಿಳಿಯುತ್ತಾರೆ. ಅಂದ್ರೇನು, ಅತಃ ಅಸ್ಮಾದೇವ ಪ್ರವೃತ್ತಿ ನಿಮಿತ್ತಾತ್ ತ್ವಾಂ ಪುರುಷಂ, ಪುರುಷ ಪದ ವಾಚ್ಯಂ ಇದು, ಭಗವಂತನನ್ನ ಪುರುಷ ಅಂತ ತಿಳ್ಕೊಳ್ತಾರೆ. ಯಾಕೆ ಪುರುಷ? ಪುರ ಅಂದ್ರೆ ನಮ್ಮೆಲ್ಲರ ದೇಹಗಳು, ಅದರ ಒಳಗಡೆ ಭಗವಂತ ವಾಸ ಮಾಡ್ಕೊಂಡಿದ್ದಾನೆ, ಹಾಗಾಗಿ ಭಗವಂತನಿಗೆ ಪುರುಷ ಅಂತ ಹೆಸರು. ಅತ್ರ ಸ್ಥಿತ್ವ ಸ್ವಾಂಶ ಅಧಿಷ್ಠಿತೈ ಋಷಿಕೈ ಇಂದ್ರಿಯೈ ಮಧು ಸುಖಮೇವ ಸುಶಕ್ತಿಯ ಭುಂಕ್ತೆ ಅನುಭವತಿ. ಭಗವಂತ ಈ ದೇಹದಲ್ಲಿ ಇದ್ದು ಮತ್ತು ಆ ಇಂದ್ರಿಯಗಳ ಮೂಲಕ, ಋಷಿಕ ಅಂದ್ರೆ ಇಂದ್ರಿಯ ಅಂತ ಅರ್ಥ, ಋಷಿಕೇಶ ಅಂತ ಭಗವಂತನಿಗೆ ಭಗವದ್ಗೀತೆಯಲ್ಲೆಲ್ಲ ಹೆಸರು. ಋಷಿಕ ಅಂದ್ರೆ ಇಂದ್ರಿಯ ನಿಯಾಮಕ ಅಂತ ಅರ್ಥ. ಹಾಗೆ ನಮ್ಮ ಋಷಿಕಗಳ ಮೂಲಕವಾಗಿ, ನಮ್ಮ ಇಂದ್ರಿಯಗಳ ಮೂಲಕವಾಗಿ ಭಗವಂತ ಏನ್ ಮಾಡ್ತಾನೆ, ಮಧು ಸುಖಮೇವ, ಆ ಸುಖವನ್ನೇ ಸ್ವಶಕ್ತಿಯಾಯ ಭುಂಕ್ತೆ, ತನ್ನ ಸಾಮರ್ಥ್ಯದ ಮೂಲಕವಾಗಿ ಸ್ವೀಕಾರ ಮಾಡದ ಅನುಭವತಿ. ತದಪಿ ನ ಇತರ ಭೋಗ ಯೋಗ್ಯ ಮಿತ್ಯಾಹ, ಅದು ಇನ್ಯಾರಿಗೂ ಸಾಧ್ಯವಾದದ್ದಲ್ಲ. ಅಂದ್ರೆ ಕೆಸರಲ್ಲಿ ಇದ್ಮೇಲೆ ನಮ್ಗೆ ಕೆಸರಾಗ್ಲೇಬೇಕು ಅಲ್ಲ, ಭಗವಂತ ನಮ್ಮ ಇಂದ್ರಿಯಗಳ ಮೇಲೆ, ಇಂದ್ರಿಯಗಳ ಅಲ್ಲಿ ಇದ್ಮೇಲೆ ಸುಖ ದುಃಖಗಳ ಲೇಪ ಭಗವಂತನಿಗೆ ಆಗ್ಲೇಬೇಕು. ಆದ್ರೆ ಅದು ಯಾವುದು ಕೂಡ ಭಗವಂತನಿಗೆ ಆಗೋದಿಲ್ಲ. ಅಂದ್ರೆ ಇದು ಇತರ ಅಸಾಧಾರಣವಾದದ್ದು, ಬೇರೆ ಯಾರಿಂದಲೂ ಸಾಧ್ಯವಿಲ್ಲದ, ಭಗವಂತನಿಂದ ಮಾತ್ರ ಸಾಧ್ಯವಾಗುವಂಥದ್ದು ಇದು. ತದಪಿನ ಇತರ ಭೋಗ, ಇತರ ಭೋಗ ಯೋಗ್ಯಂ, ಅದು ಮತ್ತೊಬ್ಬರಿಗೆ ಈ ತರ ಸಾಧ್ಯವಿಲ್ಲದೆ ಇರುವಂತದ್ದು. ಸಾರಗಂ, ಸಾರ ಮಾತ್ರ ಮಂತ್ರ, ಸಾರಘ ಶಬ್ದಕರ್ತ ಕೇವಲ ಸಾರವನ್ನು. ಅತ್ಯುತ್ಕೃಷ್ಟಂ ನಿರತಿಶಯಮಿತಿ ಯಾವತ್ತು, ಅಂದ್ರೆ ನಾವು ಕಣ್ಣಿನಿಂದ ಯಾವ ಬಣ್ಣವನ್ನ ಸ್ವೀಕಾರ ಮಾಡ್ತೇವೆ ಅದರ ಅತಿ ಉತ್ಕೃಷ್ಟವಾದ ಬಣ್ಣ, ಮೂಗಿನಿಂದ ಯಾವ ಗಂಧವನ್ನ ಗ್ರಹಣ ಮಾಡ್ತೇವೆ ಉತ್ತಮವಾದ ಸಾರವನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಹೀಗೆ ಆಯಾಯ ಇಂದ್ರಿಯಗಳ ಮೂಲಕವಾಗಿ ಸಾರವನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಒಟ್ಟಿದರ ಅಭಿಪ್ರಾಯ ಹೇಳ್ತಿದ್ದಾರೆ, ಇದಮುದಿತಂ ಭವತಿ ಎಷ್ಟು ಕದರ್ಯ ದೈವಾತ್ ಬಲಾದ್ವಾ ಅನ್ಯರತೆ ಸ್ಥಾಪಿತ ಸಹ ಏವ ಅನ್ಯದೀಯೇನ ರಥೇನ ಸಾರಥಿನ ಅಶ್ವೈಶ್ಚ ತಥಾ ವಿಧೈಹಿ ಮಾರ್ಗಂ ಗಚ್ಚನ್ ಸಮ ವಿಷಮ ಭೂಮಿ ಪ್ರಾಪ್ತಿವಶೇನ ಸುಖಂ ಇತರಮ್ಮ ಪರವಶಃ ಏವ ಅನುಭವತಿ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಕದರ್ಯ ಕೆಟ್ಟವನು, ದೈವಾತ್ ಬಲಾತ್, ಒಂದ ದೈವಾತ್ ಅದೃಷ್ಟವಶಾತ್ ಅಂದ್ರೆ ದೇವರ ಇಚ್ಛೆಯಂತೆ, ಅಥವಾ ಮತ್ತೊಬ್ಬ ಯಾರೋ ಬಲಾತ್ಕಾರವಾಗಿ ಒಬ್ಬನನ್ನ ಅನ್ಯರತೆ ಸ್ಥಾಪಿತ, ಮತ್ತೊಬ್ಬರ ರಥದಲ್ಲಿ ತಗೊಂಡು ಕೂರಿಸ್ತಾರೆ. ಅವನು ಯಾರೋ ರಥದಲ್ಲಿ ಕೂತಿದ್ದಾನೆ, ಒಬ್ಬ ವ್ಯಕ್ತಿ ಈಗ ಯಾರೋ ರಥದಲ್ಲಿ ಕೂತಿದ್ದಾನೆ. ಸಹ ಏವ ಅನ್ಯದೀಯೇನ ರಥೇನ ಸಾರಥಿನ ಅಶ್ವೈಶ್ಚವ ಅಂದ್ರೆ ಮತ್ತೊಬ್ಬರ ರಥ, ಮತ್ತೊಬ್ಬರಿಗೆ ಸಂಬಂಧಪಟ್ಟ ಕುದುರೆ, ಮತ್ತೊಬ್ಬ ಭಯಾನಕವಾದ ಅರಣ್ಯ ಅಥವಾ ಏರುಪೇರಿನ ಜಾಗಗಳಿಗೆಲ್ಲ ಹೋದಾಗ ಏನಾಗತ್ತೆ, ದುಃಖವೂ ಆಗತ್ತೆ. ಹೀಗೆ ಸುಖ ದುಃಖಗಳೆಲ್ಲವನ್ನು ಕೂಡ ಏನ್ ಮಾಡ್ತಾನೆ ಅವನು ಪರವಶಃ ಏವ, ಯಾಕೆ ಮತ್ತೊಬ್ಬರ ರಥದಲ್ಲಿ ಕೂತಿದ್ದಾನಲ್ವಾ, ಮತ್ತೊಬ್ಬರ ರಥದಲ್ಲಿ ಕೂತಿದ್ದರಿಂದಾಗಿ ಇವನಿಗೂ ಕೂಡ ಪರಾಧೀನವಾಗಿ ಹೀಗೆ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಎಷ್ಟು ಪುರುಷ ವ್ಯಾಘ್ರಹ, ಆದ್ರೆ ಯಾರು ಪುರುಷ ಶ್ರೇಷ್ಠ, ಪುರುಷ ವ್ಯಾಘ್ರ ಅಂದ್ರೆ, ವ್ಯಾಘ್ರ ಅಂದ್ರೆ ಹುಲಿ, ಇಲ್ಲಿ ಹುಲಿ ಅಂತಲ್ಲ, ಪುರುಷ ಶ್ರೇಷ್ಠ ಅಂತ ಅರ್ಥ. ಯಾರೇ ಒಬ್ಬ ಪುರುಷ ಶ್ರೇಷ್ಠ, ರಥಂ ಸ್ವಯಂ ನಿರ್ಮಾತುಂ ಶಕ್ತಃ, ತಾನೇ ಒಂದು ರಥವನ್ನ ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ. ಪರೈರ್ವ ಕಾರಯಿತು ಸಮರ್ಥ, ತಾನು ನಿರ್ಮಾಣ ಮಾಡ್ಲಿಕ್ಕಾಗದೆ ಹೋದ್ರು ಕೂಡ ಮತ್ತೊಬ್ಬರಿಂದ ರಥವನ್ನ ನಿರ್ಮಾಣ ಮಾಡಿಸ್ಲಿಕ್ಕೆ ಸಾಮರ್ಥ್ಯ ಇದೆ. ಸಮರ್ಥ ಸ್ವಾಧೀನ ಸಾರಥ್ಯಾದಿ, ಬರೀ ರಥವನ್ನ ಮತ್ತೊಬ್ಬರಿಂದ ಮಾಡಿಸೋದಲ್ಲ,
ರಥವನ್ನ ಮಾಡಿಸಿ ತನ್ನದೇ ರಥವನ್ನಾಗಿ ಮಾಡಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಅಧೀನದಲ್ಲಿ ಇರುವಂತ ಸಾರಥಿ, ತಾನು ಹೇಳಿದಂತೆ ಕೇಳತಕ್ಕಂಥ ಕುದುರೆಗಳು, ಸ್ವಾಧೀನ ಸಾರಥ್ಯಾದಿ, ಸ್ವಾಧೀನ ಮಾರ್ಗವೂ ಅಷ್ಟೇ ಅವನೇ ನಿರ್ಮಾಣ ಮಾಡಿಕೊಂಡಿರತಕ್ಕಂಥ ರಾಜಪಥ. ಸಹ ಕಥಂ ಪ್ರೇಕ್ಷಾವಾನ್ ಸಮಾಭೂಮಿ ಪರಿತ್ಯಜ್ಯ ವಿಶ್ವಂ ಗಚ್ಚೇತ. ಅಂತಹ ಸಾಮರ್ಥ್ಯ ಇರುವಂತ ಪ್ರೇಕ್ಷಾವಾನ್ ಬುದ್ಧಿವಂತ. ಈಗ ನೋಡಿ, ರಥ ಅವನದ್ದೇ, ಕುದುರೆ ಅವನದ್ದೇ, ಸಾರಥಿ ಅವನದ್ದೇ, ದಾರಿಯೂ ಕೂಡ ಅವನದ್ದೇ. ಅಂತಹ ವ್ಯಕ್ತಿ ಅಂತ ಆದ್ರೆ ಬುದ್ಧಿವಂತ ಆದ್ಮೇಲೆ ಸಮಭೂಮಿಯನ್ನ ಬಿಟ್ಟು ವಿಷಮ ಭೂಮಿಗೆ, ಅಂದ್ರೆ ಎಲ್ಲಿ ಸುಖ ಕೊಡುತ್ತೋ ಅವನಿಗೆ ಯಾವ್ದು ಹಿತನೋ ಹಿತವಾದ ಮಾರ್ಗವನ್ನ ಬಿಟ್ಟು ಅಹಿತವಾದ ನೋವನ್ನ ಉಂಟು ಮಾಡುವ, ಭಯವನ್ನು ಉಂಟು ಮಾಡುವ ಮಾರ್ಗಕ್ಕೆ ಯಾರು ಹೋಗ್ತಾರ? ಯಾರು ಕೂಡ ಹೋಗೋದಿಲ್ಲ. ಏನ ಸ್ಖಲನಂ ಸಂಭವೇತಾಪಿ ಸಂಭಾವ್ಯೇತಾಪಿ ಏನ, ಒಂದು ವೇಳೆ ಸಮಭೂಮಿಯನ್ನು ಬಿಟ್ಟು ವಿಷಮ ಭೂಮಿಯನ್ನು ಕುರಿತು ಹೋಗ್ತಾನೆ ಅಂತಾಗಿದ್ದಿದ್ರೆ ಆಗ ಸ್ಖಲನ, ಎಡವಿ ಬೀಳುವಿಕೆ ಅನ್ನೋದ್ರ ಬಗ್ಗೆ ಊಹೆ ಮಾಡಬಹುದಿತ್ತು. ಆದ್ರೆ ಹಾಗಿಲ್ಲ. ಗತೋಪಿಚ ತತ್ರೈವ ನೈವ ಸ್ಖಲೇತು, ಹೋದ್ರೂ ಕೂಡ ಬೀಳೋದೇ ಇಲ್ಲ. ಯಾಕೆ? ಅವನು ಅಧೀನವಾಗಿರುವಂತದ್ದು. ಇದೊಂದು ಲೌಕಿಕ ದೃಷ್ಟಾಂತ. ಒಬ್ಬ ರಾಜ ಒಂದು ರಥಾದಿಗಳನ್ನ ನಿರ್ಮಾಣ ಮಾಡಿದವನಿಗೆ ಸ್ಖಲನ ಇಲ್ಲ ಅಂದ್ಮೇಲೆ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತ ಅವನು ಈ ದೇಹವನ್ನ ನಿಯಮನೆ ಮಾಡ್ಲಿಕ್ಕೋಸ್ಕರವಾಗಿ ಇದರ ಒಳಗಡೆ ಪ್ರವೇಶ ಮಾಡಿದ್ದಾನೆ ಅಂತ ಮಾತ್ರಕ್ಕೆ ಅವನಿಗೆ ಈ ರೀತಿಯಾಗಿರ್ತಕ್ಕಂತಹ ಸ್ಖಲನಾದಿಗಳು ಕಲ್ಪನೆ ಮಾಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಭಗವಂತನಿಗೆ ಈ ರೀತಿಯಾಗಿರ್ತಕ್ಕಂಥ ಸ್ಖಲನಾದಿಗಳು ಇಲ್ಲವೇ ಇಲ್ಲ ಅನ್ನೋದು ಅಭಿಪ್ರಾಯ. ಅಂದ್ರೆ ಭಗವಂತ ನಮ್ಮೆಲ್ಲರ ದೇಹದ ಒಳಗೆ ಇದ್ರೂ ಕೂಡ ನಮ್ಮೆಲ್ಲರ ಇಂದ್ರಿಯಗಳ ಮೂಲಕವಾಗಿ ಭಗವಂತ ಸಾರವನ್ನ ಸ್ವೀಕಾರ ಮಾಡ್ತಾನೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲಿನ್ಯವನ್ನ, ಪ್ರಾಕೃತ ವಸ್ತುಗಳನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಭಗವಂತನು ಅಂತ ಇಟ್ಕೊಳ್ಬೇಕಿಲ್ಲಿ. ಸ್ವಶಕ್ತಿಯ ತನ್ನ ಸಾಮರ್ಥ್ಯದಿಂದಾಗಿ ಚತುರ್ವಿಧಂ 4 ರೀತಿಯಾಗಿರುವಂತಹ ಪುರಂ ದೇಹವನ್ನು ಸೃಷ್ಟಿ ಮಾಡಿಸಿ ಆತ್ಮಾಂಶಕೇನ ತನ್ನ ಸ್ವರೂಪದಿಂದ ಅನುಪ್ರವಿಶ್ಯ ಈ ಎಲ್ಲಾ ದೇಹದ ಒಳಗಡೆ ಪ್ರವೇಶವನ್ನ ಮಾಡಿ, ಅಂದ್ರೆ ತಾನು ದೇಹವನ್ನ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿಯನ್ನ ಮಾಡಿ ಆತ್ಮಾಂಶಕೇನ ತನ್ನ ಅಂಶದ ಮೂಲಕವಾಗಿ ಈ ದೇಹವನ್ನ ಭಗವಂತ ಪ್ರವೇಶವನ್ನು ಕೂಡ ಮಾಡ್ತಾನೆ. ಅನುಪ್ರವಿಶ್ಯ ಅದು ನೋಡಿ, ಬರೀ ಪ್ರವಿಶ್ಯ ಅಂತ ಹೇಳ್ತಲ್ಲ, ಅನುಪ್ರವಿಶ್ಯ ಅಂತ ಎಲ್ಲಾ ದೇಹದ ಒಳಗಳು, ಅದು ಇದು ಅಂತಿಲ್ವೇ ಇಲ್ಲ. 4 ರೀತಿಯಾದ ಏನು ದೇಹಗಳಿದ್ದಾವೆ, ಆ 4 ರೀತಿಯಾಗಿರ್ತಕ್ಕಂಥ ದೇಹದ ಒಳಗಡೆ ಭಗವಂತ ಪ್ರವೇಶವನ್ನ ಮಾಡ್ತಾನೆ. ಪ್ರವೇಶವನ್ನ ಮಾಡಿ ಯತಃ ಯಾವ ಕಾರಣದಿಂದ, ತ್ವಾಂ ನಿನ್ನನ್ನು, ಅಥವಾ ಆದ್ದರಿಂದ, ಅಸ್ಮಾತಿಥಿ ಅತಃ ಅಂತ ಆದ್ದರಿಂದ, ತ್ವಾಂ ನಿನ್ನನ್ನು, ಸಂತಂ ಎಂದ ದೇಹದ ಒಳಗಡೆ ಇರುವಂತ ನಿನ್ನನ್ನು, ಅತ್ರ ಸಂತಂ ಈ ದೇಹದ ಒಳಗಡೆ ಇರುವ ನಿನ್ನನ್ನು, ಪುರುಷಂ ವಿದುಹು ಪುರುಷ ಎಂಬುದಾಗಿ ಹೇಳುತ್ತಾರೆ. ಯತಃ ಯಾವ ಕಾರಣದಿಂದ, ತ್ವಾಂ ಋಷಿಕೈಹಿ ಇಂದ್ರಿಯಗಳ ಮೂಲಕವಾಗಿ, ಸಾರಘಂ ಮಧು ಕೇವಲ ಸಾರದ ರೂಪದಲ್ಲಿ ಇರುವಂತಹ ಮಧು ಅಂದ್ರೆ ಜೇನುತುಪ್ಪವನ್ನು ಮಾತ್ರ. ಜೇನುತುಪ್ಪ ಅಂದ್ರೆ ಏನು? ಇವುಗಳ ಪರಿಪಕ್ವತೆಯನ್ನ ಮುಂಕ್ತಿ ತಿನ್ನುತ್ತೀಯೋ. ಅತಃ ಆದ್ದರಿಂದ ಮೊದಲಿಗೆ ತಗೊಳ್ಳಿ, ಕೊನೆಗೆ ಯತಃ ಋಷಿಕೈಹಿ ಇಂದ್ರಿಯಗಳ ಮೂಲಕವಾಗಿ ಸಾರಗಂ ಮಧು ಸಾರಭೂತವಾಗಿರುವಂತಹ ಅಮೃತವನ್ನು ಮಾತ್ರ ಅಥವಾ ಮಧುವನ್ನ ಜೇನುತುಪ್ಪವನ್ನು ಮಾತ್ರ ಮುಂಕ್ತಿ ಸ್ವೀಕರಿಸುತ್ತೀಯೋ. ಅತಃ ಆ ಕಾರಣದಿಂದ ಅತ್ರ ಸಂತಂ ಈ ದೇಹದ ಒಳಗಡೆ ಇರುವಂತಹ ತ್ವಾಂ ನಿನ್ನನ್ನು ಪುರುಷಂ ವಿದುಹು ಪುರುಷ ಎಂಬುದಾಗಿ ತಿಳಿಯುತ್ತಾರೆ. ಒಮ್ಮೆ ಓದ್ತೀನಿ. ಸೃಷ್ಟಂ ಸ್ವಶಕ್ತಿದಮನುಪ್ರವಿಶ್ಯ ಚತುರ್ವಿಧಂ ಪುರುಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೇರ ಮಧುಸಾರಗಂ ಯತಃ. ಶ್ರೀಕೃಷ್ಣಾರ್ಪಣಮಸ್ತು.